ದಿಗ್ದೇವತಾ ಸಮಾಯುಕ್ತಂ ಸುರಾಸುರ ನಮಸ್ಕೃತಂ ನಿತ್ಯಂಚ ಶಾಶ್ವತಂ ಶುದ್ಧಂ ಧ್ರುವಮಕ್ಷರಮವ್ಯಯಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸುಖಕರ, ಸಮೃದ್ಧಿಕರ, ಲಾಭಕರವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ವಿಶೇಷವಾಗಿ ಜನವರಿ 2025 ಮಾಸ ಭವಿಷ್ಯ. ಜನವರಿ ತಿಂಗಳಲ್ಲಿ ತುಲಾರಾಶಿಯವರಿಗೆ ಪ್ರಸಕ್ತ ಸಂದರ್ಭದಲ್ಲಿ ಗುರುಬಲ ಇಲ್ಲ, ಹೌದು, ಓಕೆ. ಆದರೆ ತುಲಾರಾಶಿಗೆ ಅಧಿಪತಿ ಯಾರು ಅಂತಂದರೆ ಶುಕ್ರ. ಶುಕ್ರನಿಗೆ 2 ಮನೆಗಳಿದೆ. ಒಂದು ತುಲಾರಾಶಿಯ ಮನೆ, ನಿಮ್ಮ ರಾಶಿ, ಇನ್ನೊಂದು ವೃಷಭ ರಾಶಿಯ ಮನೆ. 2 ಮನೆಯೂ ಅಧಿಪತಿ ಯಾರು ಅಂದರೆ ಶುಕ್ರನೇ. ಗುರು ಈಗ ವೃಷಭ ರಾಶಿಯಲ್ಲಿ ಇರೋದ್ರಿಂದ, ಅಂದರೆ ಶುಕ್ರನ ಇನ್ನೊಂದು ಮನೆಯಲ್ಲಿ ಇರೋದ್ರಿಂದ ಶುಕ್ರನಿಗೆ ಗುರು ಸಮಬಲ, ಶತ್ರುನೂ ಅಲ್ಲ ಮಿತ್ರನೂ ಅಲ್ಲ. ಹಾಗಾಗಿ ತುಲಾರಾಶಿಯವರಿಗೆ ಗುರುಬಲ ಇಲ್ಲದಿದ್ದರೂ ಗುರು ಸಮಬಲವಾದ ಫಲವನ್ನು ಕೊಡ್ತಾನೆ. ಈ ಕಡೆ ತುಂಬ ಒಳಿತೂ ಇಲ್ಲ, ಈ ಕಡೆ ತುಂಬ ಕೆಟ್ಟದ್ದೂ ಇಲ್ಲ, ನಾರ್ಮಲ್ ಆಗಿ ಹೋಗ್ತಾ ಇರುತ್ತೆ, ಸ್ವಲ್ಪ ಮೇಲೆ ಸ್ವಲ್ಪ ಕೆಳಗೆ, ಹೀಗೆ ಆಗ್ತಾ ಇರುತ್ತೆ ತುಲಾರಾಶಿಯವರಿಗೆ. ಕ್ರಮೇಣವಾಗಿ ಇನ್ನೊಂದು 3-4 ತಿಂಗಳು ಹಾಗೆ ಹೋಗುತ್ತೆ. ಜನವರಿ ತಿಂಗಳಲ್ಲೂ ಹಾಗೆ ಇರುತ್ತೆ. ಗುರುಬಲ ಇಲ್ಲ, ಆದರೆ ಗುರುವಿನ ಆಶೀರ್ವಾದ ಅಂತೂ ಖಂಡಿತ ತುಲಾರಾಶಿಯವರ ಮೇಲೆ ಇರುತ್ತೆ. ಇದು ಮೊದಲನೇ ವಿಚಾರ. ಗುರು ತುಲಾರಾಶಿಗೆ 3 ಮತ್ತು 6ನೇ ಮನೆ ಅಧಿಪತಿಗಳು. ನಿಮಗೆ ಧೈರ್ಯ ಕೊಡಬೇಕಾದ್ರೆ ಗುರುನೇ ಕೊಡಬೇಕು, ನಿಮಗೆ ರೋಗ ಕೊಡಬೇಕಾದ್ರೂ ಗುರುನೇ ಕೊಡಬೇಕು, ಸಾಲ ಮಾಡಿಸ್ಬೇಕಾದ್ರೂ ಗುರುನೇ ಮಾಡಿಸ್ಬೇಕು, ಶತ್ರುಗಳನ್ನು ಉತ್ಪತ್ತಿ ಮಾಡಿಸ್ಬೇಕಾದ್ರೂ ಗುರುನೇ ಮಾಡಿಸ್ಬೇಕು. ಹಂಗೆ ನೋಡೋಕೆ ಹೋದರೆ ನಿಮಗೆ ಈ ಒಂದು ಜನವರಿ ತಿಂಗಳಲ್ಲಿ ಸಮಾನವಾದ ಧೈರ್ಯ, ಸಮಾನವಾದ ಭಯ ಎರಡೂ ಸಮಾನವಾಗಿರುತ್ತೆ. ಸ್ವಲ್ಪ ಸಾಲ ಮಾಡ್ತೀರಾ, ಸ್ವಲ್ಪ ತೀರಿಸ್ತೀರಾ. ಸಣ್ಣ ಪುಟ್ಟ ಆರೋಗ್ಯಕ್ಕೆ ಸ್ವಲ್ಪ ಜ್ವರನೋ ತಲೆನೋವು ಬರುತ್ತೆ, ಅದಾದಮೇಲೆ ಒಂದು 15 ದಿನ ಆದಮೇಲೆ ಅದು ಕ್ಲಿಯರ್ ಆಗಿಬಿಡುತ್ತೆ, ಆರಾಮಾಗ್ಬಿಡ್ತೀರಾ. ಶತ್ರುಗಳು ಉತ್ಪತ್ತಿ ಆಗ್ತಾರೆ, ಅದೇ ಸಂದರ್ಭಕ್ಕೆ ಅವರು ದೂರನೂ ಆಗಿಬಿಡ್ತಾರೆ. ಈ ಥರ ನಿಮಗೆ ಎಲ್ಲವೂ ಕೂಡ ಬ್ಯಾಲೆನ್ಸ್ಡ್ ಆಗಿ ಹೋಗುತ್ತೆ. ಗುರುವಿಂದ ಯಾವುದೇ ನೆಗೆಟಿವಿಟಿ ದೊಡ್ಡ ಪ್ರಮಾಣದಲ್ಲಿಲ್ಲ, ಯಾವುದೇ ಪರಿಹಾರಗಳು ಬೇಕಿಲ್ಲ. ಸರಿ, ಇನ್ನು ನಿಮ್ಮ ರಾಶಿಯಿಂದ 9 ಮತ್ತು 12ನೇ ಮನೆ ಅಧಿಪತಿಯಾಗಿರ್ತಕ್ಕಂಥ ಬುಧ 4ನೇ ತಾರೀಕು, ಜನವರಿ 4ನೇ ತಾರೀಕು ಬುಧ 3ನೇ ಮನೆಗೆ ಪ್ರವೇಶ ಆಗ್ತಾರೆ. ಭಾಗ್ಯಾಧಿಪತಿ ತೃತೀಯದಲ್ಲಿದ್ದಾಗ ಸಾಧಾರಣವಾಗಿ ಏನಾಗುತ್ತೆ ಅಂತಂದರೆ ಸಹೋದರರ ಮಧ್ಯೆ ಇರತಕ್ಕಂಥ ಒಂದು ಗಲಾಟೆಗಳು, ಗದ್ದಲಗಳು ದೂರ ಆಗುತ್ತೆ. ಅಣ್ಣ ತಮ್ಮಂದರ ಪ್ರೀತಿ ವಿಶ್ವಾಸ ಹೆಚ್ಚಾಗುತ್ತೆ. ದಾಯಾದಿಗಳ ಕಲಹ ದೂರ ಆಗುತ್ತೆ. ನೀವೇನಾದರೂ ಕೋರ್ಟು ಕಚೇರಿ ಅಂತ ಹೋಗಿ ಏನಾದರೂ ಕೇಸ್ ಗೀಸ್ ಹಾಕ್ಕೊಂಡಿದ್ರೆ ನಿಮ್ಮ ಕುಟುಂಬದ ಕೇಸಲ್ಲಿ ಸ್ವಲ್ಪ ಔಟ್ ಆಫ್ ಕೋರ್ಟ್ ಸೆಟಲ್ಮೆಂಟ್ ಆಗಿ ನಿಮ್ಮಲ್ಲೇ ಮಾತುಕತೆ ಆಗಿ ಕ್ಲಿಯರ್ ಆಗುತ್ತೆ. ಪೊಲೀಸ್ ಸ್ಟೇಷನ್ ಸಮಸ್ಯೆಗಳಿದ್ರು ದೂರ ಆಗುತ್ತೆ. ಅಂದರೆ ಅದರ ಅರ್ಥ ಸಮಸ್ಯೆಗಳನ್ನು ನೀವು ಉತ್ಪತ್ತಿ ಮಾಡ್ಕೊಂಡಿದ್ರೆ ಅದನ್ನು ಪರಿಹಾರ ಮಾಡೋದಕ್ಕೂ ಮಾರ್ಗ ಸಿಕ್ಕದಂಗೆ ಆಗುತ್ತೆ ಅನ್ನುವಂಥದ್ದು ಭಾಳ ಪ್ರಶಸ್ತವಾಗಿರ್ತಕ್ಕಂಥ ವಿಚಾರ. ಇದರ ನಂತರದ ವಿಚಾರ ಏನಂದರೆ ಬುಧ ವ್ಯಾಪಾರಕಾರಕ, ಒಳ್ಳೆ ಧೈರ್ಯವನ್ನು ಕೊಡ್ತಾನೆ, ವ್ಯಾಪಾರಕ್ಕೆ ತುಂಬ ಹುಮ್ಮಸ್ಸನ್ನು ಕೊಡ್ತಾನೆ, ವಿದ್ಯಾಭ್ಯಾಸ ಕ್ಷೇತ್ರದಲ್ಲಂತೂ ಕೂಡ ಅತ್ಯಂತ ಸಂತೋಷವನ್ನು ಕೊಡ್ತಾನೆ. ನೀವು ಶ್ರಮ ವಹಿಸಬೇಕಷ್ಟೇ ಬಿಟ್ಟರೆ ಇನ್ಯಾವುದೂ ಸಮಸ್ಯೆ ಇಲ್ಲ. ವಿದ್ಯಾಭ್ಯಾಸದಲ್ಲಿ ಕೂಡ ಹೆಚ್ಚಿನ ಒಂದು ಪ್ರಯೋಜನಕಾರಿಯಾಗಿರ್ತಕ್ಕಂಥ ಸಂದರ್ಭ ಅಂತ ತಗೊಳ್ಬೋದು. ಅದು ಯಾವುದೇ ಪ್ರಮಾಣ ಆಗ್ಬೋದು, ಅಪ್ ಟು SSLC ಆಗ್ಬೋದು, ಆಫ್ಟರ್ SSLC ಸಿಂಗಲ್ ಡಿಗ್ರಿ ಆಗ್ಬೋದು, ಪೋಸ್ಟ್ ಗ್ರ್ಯಾಜುಯೇಷನ್ ಆಗ್ಬೋದು, ವಿದೇಶದಲ್ಲಿ ಹೋಗಿ ವಿದ್ಯಾಭ್ಯಾಸ ಮಾಡೋದಾಗ್ಬೋದು, ಅಥವಾ ವಿದೇಶದಲ್ಲಿ ನೀವು ಏನಾದರೂ PhD ಮಾಡ್ತಾ ಇದ್ರೆ ಯಾವುದೇ ಥರದ ವಿದ್ಯಾಭ್ಯಾಸಕ್ಕೂ ಬುಧ ಈ ತಿಂಗಳು ನಿಮಗೆ ತುಂಬ ಸಪೋರ್ಟ್ ಮಾಡ್ತಾರೆ. ಏನು ಭಯಪಡೋ ಅವಶ್ಯಕತೆ ಇಲ್ಲ. ಇನ್ನು ನಿಮ್ಮ ರಾಶಿಯಾಧಿಪತಿ ಹಾಗೂ ಅಷ್ಟಮಾಧಿಪತಿ ಆಗಿರತಕ್ಕಂಥ ಶುಕ್ರ 28ನೇ ತಾರೀಕಿನವರೆಗೂ ಶನಿಯ ಮನೆಯಲ್ಲಿದ್ದರೆ, ಅಂದರೆ 5ನೇ ಮನೆಯಲ್ಲಿದ್ದರೆ 28ನೇ ತಾರೀಕು 6ನೇ ಮನೆಗೆ ಹೋಗ್ತಾರೆ. 6ನೇ ಮನೆಗೆ ಹೋಗಿದ ತಕ್ಷಣ ಪಾಪಸ್ಥಾನ ಕೆಟ್ಟದ್ದು ಅನ್ಕೊಂಬಿಟ್ರ? ಖಂಡಿತ ಅಲ್ಲ. ಎಕ್ಸಾಲ್ಟೆಡ್ ಪೊಸಿಷನ್, ಉಚ್ಚಸ್ಥಾನ. ಹಾಗಾಗಿ ನಿಮ್ಮ ದೇಹ ಬಲಿಷ್ಠವಾಗಿರುತ್ತೆ ಈ ತಿಂಗಳು. ಪ್ಲಸ್ ಅಷ್ಟಮಾಧಿಪತಿ ಚೆನ್ನಾಗಿರೋದ್ರಿಂದ ಯಾವುದೇ ಕೆಟ್ಟದಿದ್ರೂ ದೂರ ಆಗ್ಬಿಡುತ್ತೆ. ಒಂದು ಹಂತ ಕೇಳಬೇಕಂದ್ರೆ ಪರಿಪೂರ್ಣವಾದಂಥ ಸಂತೋಷವನ್ನು ನಿಮ್ಮ ರಾಶಿಯಾಧಿಪತಿ ಶುಕ್ರನಿಂದ ನೀವು ಪಡಿತೀರಾ. ಮೇಲಾಗಿ ಸಾಡೆ ಸಾತಿ, ಅರ್ಧಾಷ್ಟಮ, ಪಂಚಮ ಈ ಥರದ್ದೆಲ್ಲ ಶನಿ ಪ್ರಭಾವ ಇದ್ದಾಗ ಸ್ವಲ್ಪ ಹುಷಾರಾಗಿರಬೇಕು ಅಂತ ನಾವು ಹೇಳ್ತೀವಿ. ಶನಿ ಬಿಟ್ಟು ಹೋಗ್ತಾ ಇದ್ದಾನೆ, ಪಂಚಮ ಶನಿ ನಿಮಗೆ ಬಿಟ್ಟು ಹೋಗ್ತಾ ಇದ್ದಾನೆ. ಇನ್ನೇನೊಂದು 3 ತಿಂಗಳು ಕಾದ್ಬಿಟ್ರೆ ಆಯ್ತು. ಮಾರ್ಚ್ 28, 2025ಕ್ಕೆ ಶನಿ ಬಿಟ್ಟು ಹೋಗ್ತಾನಲ್ವಾ, ಆ ಶನಿ ಸಂಬಂಧಪಟ್ಟಂಥ ಪಂಚಮ ಶನಿ ದೋಷವು ನಿಮಗೆ ನಿವಾರಣೆ ಆಗುತ್ತೆ. ಅಲ್ಲಿವರೆಗೂ ಒಂದು ಸ್ವಲ್ಪ ನಿಧಾನ, ತುಂಬ ಆತರ ಪಡಬೇಡಿ, ಯಾವುದೇ ದೊಡ್ಡ ನಿರ್ಧಾರಗಳು ತಗೊಳ್ಬೇಡಿ. ಸ್ವಲ್ಪ ದೊಡ್ಡ ನಿರ್ಧಾರಗಳು ತಗೊಳ್ಬೇಕಾದ್ರೆ ನುರಿತ ಜ್ಯೋತಿಷ್ಯರನ್ನು ಭೇಟಿ ಮಾಡಿ ವೇದಿಕ್ ಅಸ್ಟ್ರಾಲಜಿ, ಹೈಯರ್ ಅಸ್ಟ್ರಾಲಜಿ ಪ್ರೊಡಿಕ್ಷನ್ಸನ್ನು ಮಾಡಿಸಿ ಬೇಕಾದ ಸುಲಭ ಪರಿಹಾರಗಳು ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗಲೂ ಸಮಸ್ಯೆಗಳು ದೂರ ಆಗುತ್ತೆ. ಬಟ್ ಎನಿವೇ ಯಾವುದೇ ಥರದ ನೆಗೆಟಿವಿಟಿಯಾಗಿ ನೀವು ಆಲೋಚನೆ ಮಾಡೋದು ಬೇಡ. ಧೈರ್ಯವಾಗಿರಿ, ಪಾಸಿಟಿವ್ ಆಗಿರಿ. ಸಕ್ಸಸ್ ಅನ್ನೋದು ನಿಮ್ಮನ್ನು ಹುಡ್ಕೊಂಡು ಬರುತ್ತೆ. ಇನ್ನು ರಾಶಿಯಿಂದ 11ನೇ ಮನೆ ಅಧಿಪತಿ ಆಗಿರತಕ್ಕಂಥ ಸೂರ್ಯ
14ನೇ ತಾರೀಕುವರೆಗೂ ಚೆನ್ನಾಗಿರ್ತಾರೆ. 14ನೇ ತಾರೀಕು ನಂತರ ಅವರು 4ನೇ ಮನೆಗೆ ಬಂದರು, ಶತ್ರುಸ್ಥಾನ ಆದ್ದರಿಂದ ಒಂದು ಸ್ವಲ್ಪ ಲಾಭಗಳು ಬರೋದ್ರಲ್ಲಿ ಹಿಂಜರಿತ ಆಗುತ್ತೆ. ನಂಬುದವರೇ ತುಂಬ ಮೋಸ ಮಾಡೋದು ಜಾಸ್ತಿ. ಯಾರನ್ನೂ ಪರಿಪೂರ್ಣ ನಂಬೇಡಿ. ಸ್ವಲ್ಪ ಈ ತಿಂಗಳು ನಿಮಗೆ ಮಾನಸಿಕ ನೋವು ಜಾಸ್ತಿ ಆಗುತ್ತೆ. ಶಾರೀರಿಕ ನೋವಲ್ಲ, ಮಾನಸಿಕ ನೋವು ಜಾಸ್ತಿ ಆಗುತ್ತೆ. ಯಾರನ್ನೂ ತುಂಬ ನಂಬಿ ಮೋಸ ಹೋಗೋದು ಆ ಥರದ್ದೇನು ಬೇಡ. ಸ್ವಲ್ಪ ಜಾಗ್ರತೆ ವಹಿಸ್ತಕ್ಕಂಥದ್ದು ಭಾಳ ಉತ್ತಮ. ಯಾವುದಕ್ಕೂ 11ನೇ ತಾರೀಕು ಶನಿ ಪ್ರದೋಷ ಇದೆ. ಜನವರಿ 11ನೇ ತಾರೀಕು ಶನಿ ಪ್ರದೋಷ ಇದೆ. ತುಲಾರಾಶಿಯವರು ಖಂಡಿತವಾಗಲೂ ಶನಿ ಪ್ರದೋಷದ ದಿನ ನೀವು ಶಿವನ ದೇವಸ್ಥಾನಕ್ಕೆ ಹೋಗಿ ನಂದಿಗೆ ಮತ್ತು ಶಿವನಿಗೆ ಮಾಡುವಂಥ ಅಭಿಷೇಕವನ್ನು ದರ್ಶನ ಮಾಡಿ ಸ್ವಾಮಿಯನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ. ಶನಿ ಪ್ರದೋಷದ ದಿನ ಖಂಡಿತವಾಗ್ಲೂ ನಿಮಗೆ ಶನಿ ಬಿಟ್ಟೋಗೋ ಸಮಯದಲ್ಲಿ ಕೊಟ್ಟೋಗ್ತಾನೆ. ಇದಲ್ಲದೆ ಇದ್ರ ಜೊತೆಗೆ ನಾವು ಈ ಶನಿ ಸಂಬಂಧಪಟ್ಟಂಥ ಪರಿಹಾರಗಳು ಮಾಡ್ಕೋಬೇಕಲ್ವಾ. ಮಾರ್ಚ್ 28ನೇ ತಾರೀಕು ಶನಿ ಬದಲಾವಣೆ ಆಗ್ತಾ ಇದೆ. ಮಾರ್ಚ್ 29ನೇ ತಾರೀಕು ಹಲವಾರು ಜಾಗದಲ್ಲಿ ಶನಿ ಶಾಂತಿಗಳನ್ನು ಮಾಡ್ತಾರೆ. ನಿಮ್ಮ ಮನೆ ಅಕ್ಕಪಕ್ಕ ಸುತ್ತಮುತ್ತ ಎಲ್ಲಾದರೂ ಶನಿ ಶಾಂತಿ ಮಾಡಿದ್ರೆ ಖಂಡಿತವಾಗ್ಲೂ ಅದಕ್ಕೆ ನೀವು ಪಾಲ್ಗೊಳ್ಬೇಕು. ಯಾಕಂದರೆ ಪಂಚಮ ಶನಿ ದೂರ ಆಗ್ತಾ ಇದೆಯಲ್ಲ, ಒಂದು ಥ್ಯಾಂಕ್ಸ್ ಗಿವಿಂಗನ್ನು ಹೇಳಬೇಕು ಯಾರಿಗೆ, ಶನಿಗೆ. ಎಲ್ಲೂ ಅನುಕೂಲ ಆಗಲಿಲ್ವಾ, ನಾನು ನಿಮಗೋಸ್ಕರ ನಿಮ್ಮ ಸಹಕಾರದಿಂದ 1,00,000 ಸ್ವಾಹಾಕಾರದ ಶನೈಶ್ಚರ ಮಹಾಯಜ್ಞವನ್ನು ಮಾಡ್ತಾ ಇದ್ದೀನಿ. ಅಂದರೆ 1,00,000 ಆಹುತಿಯನ್ನು ಕೊಡುವಂಥದ್ದು. ಇದಕ್ಕೆ 431 ರೂಪಾಯಿ ಹಣವನ್ನು ನೀವು ಪಾವತಿಸಬೇಕು. 431 431 ರೂಪಾಯಿ. 4 + 3 + 1 = 8. ಅಂದರೆ ಶನಿ ನಂಬರ್ 8 ನ್ಯೂಮರಾಲಜಿಕಲ್ ನಂಬರು. ನಿತ್ಯ ಸೌಭಾಗ್ಯ .in ಅನ್ನುವಂತಹ ಒಂದು ವೆಬ್ಸೈಟ್ಗೆ ನೀವು ಲಾಗಿನ್ ಆದರೆ ಅದರಲ್ಲಿ ನಿಮ್ಗೆ ಎಲ್ಲ ಡೀಟೇಲು ಕಾಣುತ್ತೆ. ನಿಮ್ಮ ಹೆಸರು, ಗೋತ್ರ, ನಕ್ಷತ್ರ, ರಾಶಿ, ಪಿನ್ ಕೋಡ್ ಸಮೇತವಾಗಿ ನಿಮ್ಮ ಅಡ್ರೆಸ್ಸನ್ನು ಅದರಲ್ಲಿ ಫಿಲಪ್ ಮಾಡಿದ್ರೆ ಮಾರ್ಚ್ 29ನೇ ತಾರೀಕು ರಿಜಿಸ್ಟ್ರೇಷನ್ ನೀವು ಕಂಪ್ಲೀಟ್ ಮಾಡಿರ್ತೀರ. ಎಲ್ಲ ಡೀಟೇಲ್ಸ್ ನಮ್ಮಲ್ಲಿ ಇರುತ್ತೆ. ಸಂಕಲ್ಪ ಆಗಿ, ಪೂಜೆ ಆಗಿ, ಯಜ್ಞ ಆಗಿ, ಆ ಯಜ್ಞದ ಪ್ರಸಾದವಾಗಿ ಮನೆಗೆ ನಿಮಗೆ ಕುದುರೆ ಲಾಳ ಹಾಗೂ ಮಂತ್ರಾಕ್ಷತೆ ಪ್ರಸಾದವಾಗಿ ಬರುತ್ತೆ. ಈ ಒಂದು ವಿಡಿಯೋವನ್ನು ನೀವು ಯೂಟ್ಯೂಬಲ್ಲಿ, ಫೇಸ್ಬುಕ್ಕಲ್ಲಿ ಲೈವ್ ಆಗಿ ವಾಚ್ ಮಾಡ್ಬೋದು. ಪೂಜೆ ಹೋಮ ಆಗಬೇಕಾದ್ರೆ ನೇರವಾಗಿ ಬರೋರಿಗೂ ಕೂಡ ಅವಕಾಶ ಮಾಡಿಕೊಡ್ಲಾಗುತ್ತೆ. ಅದಕ್ಕೆ ಬೇಕಾದಂಥ ಚಿಂತನೆಯನ್ನು ಮಾಡ್ತಾ ಇದ್ದೀನಿ. ಅದರ ಅವಕಾಶ ನಾನು ಮಾರ್ಚ್ ಪ್ರಾರಂಭದಲ್ಲಿ ನಿಮ್ಮ ಮೊದಲನೇ ವೀಕಲ್ಲಿ, ಫಸ್ಟ್ ವಾರದಲ್ಲಿ ನಾನು ವಿಡಿಯೋ ಮಾಡಿ ಎಲ್ಲಿ ಲೊಕೇಶನ್ ಅಂತ ತಿಳಿಸ್ತೀನಿ. ಮಂತ್ರಾಕ್ಷತೆ ಮತ್ತು ಕುದುರೆ ಲಾಳ ಮನೆಗೆ ಬರುತ್ತೆ. ಆ ಕುದುರೆ ಲಾಳನ ಮೈನ್ ಡೋರ್ಗೆ ಹೊಡಿಬೋದು, ದೇವ್ರ ಮನೇಲಿ ಇಟ್ಟು ಪೂಜೆ ಮಾಡ್ಬೋದು, ಕಾರಲ್ಲಿ ಇಟ್ಕೋಬೋದು. ಕುದುರೆ ಲಾಳ ಶನಿಗೆ ಅಧಿಪತಿ ಯಾರು? ಶನಿ ಬಂದು ಇದು ಏನು ಕಬ್ಬಣಕ್ಕೆ ಅಧಿಪತಿ. ಹಾಗಾಗಿ ಕಬ್ಬಣನೇ ತಯಾರು ಮಾಡಿರ್ತಕ್ಕಂಥ ಕುದುರೆ ಲಾಳನ್ನು ಪೂಜೆ ಮಾಡಿ ನಿಮ್ಗೆ ಕಳಿಸೋದ್ರಿಂದ ಶನಿಯ ಒಂದು ದೋಷಗಳೇನಾದ್ರಿಂದ ನಿವೃತ್ತಿ ಆಗಲಿ ಅಂತ. ಇದು ರಿಜಿಸ್ಟ್ರೇಷನ್ ಫಿಲಪ್ ಮಾಡಬೇಕು. ಒಬ್ಬರಿಗೆ 431 ರೂಪಾಯಿ. ಅಕಸ್ಮಾತ್ ಏನಾದರೂ ಕನ್ಫ್ಯೂಷನ್ ಆಯಿತು ನಿಮಗೆ ಅಂದರೆ ಕೆಳಗಡೆ ಫಾರ್ ಸೇವಾ ಕಾಂಟ್ಯಾಕ್ಟ್ ಅಂತ ಏನು ನಂಬರ್ ಇದೆ, ಅದಕ್ಕೆ ನೀವು ಫೋನ್ ಮಾಡಿದ್ರೆ ನಮ್ಮ ರಿಸೆಪ್ಷನಿಸ್ಟ್, ಟೆಲಿಕಾಲರ್ಸ್ ಅದನ್ನು ರಿಸೀವ್ ಮಾಡಿ ನಿಮ್ಗೆ ಅಸಿಸ್ಟ್ ಮಾಡ್ತಾರೆ. ರಿಜಿಸ್ಟ್ರೇಷನ್ನ ಕಂಪ್ಲೀಟ್ ಮಾಡಿಕೊಡ್ತಾರೆ. ಮಾಡಿಸಿ ಶನಿ ಶಾಂತಿನ ಒಳ್ಳೆಯದಾಗಲಿ. ಇಲ್ಲೇ ಮಾಡಿಸ್ಬೇಕಂತಿಲ್ಲ, ನೀವು ಎಲ್ಲಿ ಬೇಕಾದ್ರೂ ಮಾಡಿಸ್ಬೋದು. ಒಟ್ಟು ಮಾಡಿಸೋದು ಉತ್ತಮ. ಸರಿ, ಅದರ ಜೊತೆಗೆ ಏನಪ್ಪ ಅಂತಂದರೆ ಸ್ವಲ್ಪ ಮಿಶ್ರ ಫಲಿತಾಂಶಗಳು ಅಂತ ನಾನು ಆಗಲೇ ನಿಮಗೆ ಹೇಳಿದೆ. ಯಶಸ್ಸು, ಭರವಸೆ ನಿಮಗೆ ತುಂಬ ಚೆನ್ನಾಗಿ ಸಿಗುತ್ತೆ. ಸೂರ್ಯನಿಂದ ಮಾತ್ರ ನಿಮಗೆ ಚೆನ್ನಾಗಿಲ್ಲ ಬಿಟ್ಟರೆ ಇನ್ನೆಲ್ಲ ಗ್ರಹಗಳು ಚೆನ್ನಾಗಿದೆ. ಈವನ್ ಕುಜನೂ ಕೂಡ ನಿಮಗೆ ವಕ್ರಿ ಆಗಿಬಿಟ್ಟು ಭಾಗ್ಯಸ್ಥಾನಕ್ಕೆ ಬರ್ತಾರೆ. ಕುಜನೇ ನಿಮಗೆ ಸಪ್ತಮಾಧಿಪತಿ, ದ್ವಿತೀಯಾಧಿಪತಿ, ಧನವನ್ನು ಕೊಡುವಂಥ ಸ್ಥಾನಾಧಿಪತಿ ಯಾರು ಅಂದರೆ ಕುಜನೇ. ಇನ್ನು 5ನೇ ಮನೆ ಶನಿ ಇರ್ತಕ್ಕಂಥದ್ದು ಕೂಡ ಉತ್ತಮ ಲಾಭನೇ ನಿಮಗೆ. ಪಂಚಮ ಶನಿ ಇದ್ದರೂ ಉತ್ತಮ ಲಾಭ. ಕಾರಣ ಶುಕ್ರನಿಗೆ ಶನಿಗೆ ಮಿತ್ರತ್ವ. ಕೆಲವೊಂದು ಅಧ್ಯಯನಕ್ಕೆ ಸಂಬಂಧಪಟ್ಟಂತೆ ನೋಡೋದಾದರೆ ನಿಮಗೆ ಉನ್ನತ ಶ್ರೇಣಿಗಳು ಅಂದರೆ ವಿದ್ಯಾಭ್ಯಾಸ ಉನ್ನತ ಶ್ರೇಣಿ, ವಿದೇಶದಲ್ಲಿ ಉದ್ಯೋಗ ಮಾಡುವಂಥವ್ರು, ಸ್ವದೇಶದಲ್ಲಿ ಉದ್ಯೋಗ ಮಾಡುವಂಥವ್ರಿಗೂ ಚೆನ್ನಾಗಿದೆ. ಉದ್ಯೋಗದಲ್ಲಿ ಏನು ಬದಲಾವಣೆ ಈಗ ಸದ್ಯಕ್ಕೆ ಬೇಡ. ಬೇಕೇ ಬೇಕು ಅಂದರೆ ನಿಮ್ಮ ಮೂಲ ಜಾತಕವನ್ನು ತೋರಿಸ್ಕೊಳ್ಬೇಕಾಗತ್ತೆ. ಜೊತೆಗೆ ವಿದ್ಯಾಭ್ಯಾಸ, ವ್ಯಾಪಾರ, ಉದ್ಯೋಗ ಈ ಮೂರು ಚೆನ್ನಾಗಿದೆ. ಆರೋಗ್ಯದಲ್ಲಿ ಬ್ಯಾಲೆನ್ಸ್ಡ್ ಆಗುತ್ತೆ. ಸ್ವಲ್ಪ ಜಾಗ್ರತೆ ವಹಿಸಬೇಕು. ಸ್ವಲ್ಪ ಸಾಲಬಾಧೆ ಆಗುತ್ತೆ, ನಿವಾರಣೆನೂ ಆಗುತ್ತೆ. ಅದ್ರ ಕಡೆ ಹೆಚ್ಚು ಗಮನ ಕೊಡಬೇಕಾಗುತ್ತೆ. ಯಾರನ್ನು ನಂಬೇಡಿ, ಮೋಸ ಹೋಗ್ತೀರಾ. ಇದು ತುಂಬ ಇಂಪಾರ್ಟೆಂಟು. ಈ ತಿಂಗಳು ಮೋಸ ಹೋಗೋ ಸಾಧ್ಯತೆಗಳು ಜಾಸ್ತಿ ಇದೆ. ಸ್ವಲ್ಪ ಮಟ್ಟಿಗೆ ಮೂಗು, ಗಂಟ್ಲು, ಕೆನ್ನೆ ಮತ್ತು ಕಿವಿ, ಕಣ್ಣು ಇವೆಲ್ಲ ಸ್ವಲ್ಪ ಎಚ್ಚರಿಕೆ ನೋಡ್ಕೊಳ್ಳಿ. ಅಂದರೆ ಕತ್ತಿಂದ ಮೇಲ್ಗಡೆಗೆ ಸ್ವಲ್ಪ ಸಮಸ್ಯೆಗಳಾಗುವಂಥ ಸಾಧ್ಯತೆ, ಸ್ವಲ್ಪ ಹುಷಾರಾಗಿರ್ತಕ್ಕಂಥದ್ದು ಒಳ್ಳೆಯದು. ಅದಾದಮೇಲೆ ಸ್ವಲ್ಪ ಗಂಟಲಿನ ಸೋಂಕು, ಇಮ್ಯುನಿಟಿ ಪವರ್ ಕಡಿಮೆ ಆಗಿ ಒಂದು ಸ್ವಲ್ಪ ರೆಸ್ಟ್ ತಗೊಳ್ಬೇಕಾದಂಥ ಸಿಚುವೇಶನ್ನ ಕ್ರಿಯೇಟ್ ಮಾಡ್ಬೋದು. ಹಾಗಾಗಿ ಸಾಧ್ಯವಾದಷ್ಟು ಈಶ್ವರನ ದೇವಸ್ಥಾನಕ್ಕೆ ತುಲಾರಾಶಿಯವರು ಹೆಚ್ಚು ಈ ತಿಂಗಳು ಹೋಗಿ ಬರಬೇಕು. ಒಂದು. ಎರಡನೇದು 11ನೇ ತಾರೀಕು ನಡೆಯುವಂಥ ಶನಿ ಪ್ರದೋಷ ಇದೆಯಲ್ಲ, ಅವತ್ತು ಶಿವನ ದೇವಸ್ಥಾನ ದರ್ಶನ ಮಾಡಲೇಬೇಕು. ಸಂಜೆ 6 ಗಂಟೆಗೆ ನಂದಿಗೆ ಮತ್ತು ಶಿವನಿಗೆ ಅಭಿಷೇಕ ಮಾಡುವಂಥದ್ದು ದರ್ಶನ ಮಾಡಿದ್ರೆ ಅಲ್ಲಿಗೆ 1 ಹಂತಕ್ಕೆ ಶನಿಯಿಂದ ಬರ್ಬೋದಂತ ಕೆಟ್ಟದಿದ್ದರೆ
ಕೆಟ್ಟದಾಗುತ್ತಲ್ಲ ಇದ್ದರೆ ಪರಿಹಾರ ಆಗುತ್ತೆ ಅನ್ನುವಂಥದ್ದು ಭಾಳ ಸ್ಪಷ್ಟವಾದ ಮಾಹಿತಿನ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಓವರಾಲ್ ನೋಡಿದಾಗ ತುಲಾರಾಶಿಯವ್ರಿಗೆ ಏನು ತುಂಬ ದೊಡ್ಡ ಬೆನಿಫಿಟ್ ಇಲ್ಲ, ತುಂಬ ದೊಡ್ಡ ಲಾಸು ಇಲ್ಲ, ಬ್ಯಾಲೆನ್ಸ್ಡ್ ಆಗಿರುತ್ತೆ, ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಈವನ್ ರೈತರು ಕೂಡ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು ನಾನು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಮ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.